ಡಿಎಸ್ಪಿಗೆ ಬೇರೆ ಇದೆಯಾ? ಅವಾಗಲೇ ಕೇಸ್ ಕೊಟ್ಟಿದ್ರೆ 5-6 ಸಾಲ ಪಂಚಾಯತ್ ಮಾಡ್ಯ ಸರ್. ಯಾರು ಇಲ್ಲ ಸರ್, ಮಾವನ ಮಗಳಾಗುತ್ತೆ ಹುಡುಗಿ ಕೊಟ್ಟಿದ್ದು ನೋಡು ಹಣ ಬೀಗ ಮುಂಬೈಯಿಂದ ಈಗ ಚಲೋ ಶಿಕ್ಷೆ ಕೊಟ್ಟು ಕೇಸಿ ಪಾಪ ಅವನಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಅಷ್ಟಾಗಿ ನಮ್ ಪೂರ್ತಿ ತಾಂಡದವ್ರು ಇಲ್ಲಿ ಇನ್ನ ಬಾಡಿ ಎಲ್ಲ ಇಟ್ಟಿವಿ. ಯಾಕೆ ಇಟ್ಟಿವಿ ಅಂದ್ರೆ ಬಾಡಿ ಅಂತ್ಯಕ್ರಿಯೆ ಮಾಡ್ಬೇಕಾಗಿತ್ತು ಸರ್. ಅವ್ನ ಇಲ್ಲಿಂದ ಅಂಜಾದ ನಾಳೆಗೆ ಅವನಿಗೆ ಹೊರಗೆ ಬಿಟ್ಟರೆ ಅಂತ್ಯಕ್ರಿಯೆ ಮಾಡಿದೀವಿ, ನಾಳೆ ಬಂದು ಇನ್ನೊಬ್ರು ಹಿಂಗೆ ಮಾಡ್ತಾನ ಅವ. ಅಷ್ಟಾಗಿ ಅವನಿಗೆ ಚಲೋ ಶಿಕ್ಷೆ ಕೊಡಬೇಕು, ನ್ಯಾಯ ದೊರಕಬೇಕಂತ ತಾಂಡದವ್ರು ಬಂದು ಕೇಸಿ ನಾವು SP ಸರ್ ಬಲ್ಲಿ ಮನೆ ಮಾಡಕ್ ಏನ್ ಕೆಲಸ ಮಾಡೋದು ಅವ್ನ ದಂಧನೇ ಅದೇ ಸರ್. ಏನಂದ್ರೆ ಹೆಣ್ಮಕ್ಳು ಮಾತಾಡಬೇಕು, ಹೆಣ್ಮಕ್ಳು ಸಪ್ಲೈ ಮಾಡಬೇಕು, ಅದೇ ಕೆಲಸ ಮಾಡ್ತಾನೆ ಇಷ್ಟು ವರ್ಷದಿಂದ. ಕೆಲಸ ಏನಿಲ್ಲ ಸರ್ ಅವನಿಗೆ. ಅಷ್ಟಾಗಿ ಅವನಿಗೆ ಸ್ವಲ್ಪ ಚಲೋ ಶಿಕ್ಷೆ ಕೊಡಬೇಕು. ನೀವು ನ್ಯಾಯ ಕೊಡಿಸ್ಬೇಕಂದ್ರೆ ನೀವು ಮೀಡಿಯಾದವರು ಅದನ್ನ ಚಲೋ ತೋರಿಸ್ಬೇಕು, ಅಂದ್ರೆ ನ್ಯಾಯ ಸಿಗ್ತದೆ. ಈ ಕಾಲದಾಗ ನಾಳೆಗೆ ಏನಾಗ್ತದೆ, ಮನೆಗೆ ಹೋಗ್ತೀವಿ ಬೇಕಾದ್ರೆ ಹೆಣ್ಮಕ್ಳು ಪೂರೈಕೆ ಮಾಡ್ತೀನಿ ಹೆಂಗ್ ಮಾಡ್ತಿದ ಇಲ್ಲಿ ನಿಮ್ಗೆ ಗೊತ್ತಿದ್ದೇನೋ ಸರ್. ನಿಮಗೆ ಗೊತ್ತಾಗ್ಲಿಕ್ಕಂದ್ರೆ ಒಂದು ಹೆಣ್ಮಕ್ಳು ವ್ಯವಹಾರ ಮಾಡ್ತಾನಂದ್ರೆ ಎಷ್ಟು ಸಮಾಜಕ್ಕೆ ಸುಧಾರಣೆ ಆಗ್ತದೆ ಸರ್. ಮಾಡಬಾರ್ದಾಗ್ತದೆ ಸರ್. ನಿಮ್ಮ ಹೆಣ್ಮಕ್ಳಿಗೆ ಏನೆಲ್ಲ ಅನ್ಯಾಯ ಆಗ್ಯದ ಅದೇ ಸರ್. ಮತ್ತೆ ಅನ್ಯಾಯ ಆಗಿ ಇವತ್ತು ಕೊಲೆನೇ ಆಯ್ತಲ್ಲ ಸರ್. ಇನ್ನ ಬೇರೆ ಆಗ್ಯಾವ ಜಗ್ಗಿ ಆಗ್ಯಾವ ಸರ್. ಈ ತರ ಏನ ಅಂದ್ರೆ ಅದು ದುಡ್ಡು ವ್ಯವಹಾರನೇ ಮಾಡ್ತಾನೆ ಸರ್. ಅಲ್ಲ ಏನನ್ನ ಧ್ವನಿ ಎದ್ದು ದುಡ್ಡು ಕೊಟ್ಟು ಮುಗಿಸ್ತಾನ. ಅಸಲಾಗಿ ಅವನಿಗೆ ಚಲೋ ಶಿಕ್ಷೆ ಅಂತ್ಯಕ್ರಿಯೆ ಮಾಡ್ತಾರೆ ಮಾಡ್ತೀವಿ ಅಂದ್ರೆ SP ಸರ್ ಭೇಟಿ ಆಗ್ತೀವಿ ಮೊದಲು ಅವನಿಗೆ ಚಲೋ ಶಿಕ್ಷೆ. ಮತ್ ನಾಳೆ ನಿನ್ನೆ ಕೇಳಿವಿ ಸರ್ ನಾವು ಅವ್ರಿಗೆ ಬಿಡಿಸ್ಲಾಗಿನ ಬೇರೆಯವ್ರು ಹೋಗ್ಯಾರ ಸರ್ ಪೊಲೀಸ್ ಸ್ಟೇಷನ್ಗೆ. ಅವ್ರಿಗೆ ಹೆಂಗ್ ಬಿಡ್ತಾರಲ್ಲಿ ಜಾಮೀನಲ್ಲಿ ಬೀಳಕಂತ ಇರೋದಾರ ಸರ್. ಈಗ ಬಿಡ್ತಾರ ಬಿಡಬಾರ್ದು ಸರ್. ಜಾಮೀನ್ ಮಾಡಿ ಹೆಂಗ್ ಬಿಡ್ತಾರ ಸರ್ ಅವನಿಗೆ? ಇದರಿಂದ ಇಡೀ ಊರವರಿಗೆ ಮಹಿಳೆಯರಿಗೆ ಫಸ್ಟ್ ಆತಂಕ ಆದ ಸರ್ ಎಲ್ಲರಿಗೆ. ನಿಮ್ಮ ಹೆಸರು? ರಾಜು ರೆಡ್ಡಿ. ಇಡೀ ನಿಮ್ಮೂರವರಿಗೆ ಈ ತರ ನಿಮ್ಮೂರವರಿಗೆ ಹೆಣ್ಮಕ್ಳಿಗೆ ಹಿಂಗ್ ಮಾಡಿದಾನೆ ಸಂಬಂಧ ಇಟ್ಕೊಂಡು ನೀವೇನು ಹೇಳೋ ಪ್ರಕಾರ ಆ ಟೋಟಲ್ ಆತ ವ್ಯವಹಾರ ಏನು? ನಿಮ್ಮ ಊರವರಿಗೆ ಏನು ಈ ಘಟನೆ ಆದ್ರೆ ಏನು ಅಂಜಿಕೆ ಅದ ನಿಮಗೆಲ್ಲ? ಅಂಜಿಕೆ ನೋಡ್ರಿ, ಯಾರಿ ಊರಿಗೆ ಒಂದ್ ಹೆಣ್ಣು ಕೊಟ್ಟಿದ್ದು ಮೊದಲ್ ಹೆಣ್ಣಿಗ ತರಾಸ್ ಮಾಡಿ ಎತ್ಕೊಂಡು ಹೋದ. ಒಂದಾಯ್ತು. ಇನ್ನ ಅವ್ರ ಮುಂದೆ ಒಂದ್ ಹೆಣ್ಣು 3 ಸಲ ತರಾಸ್ ಮಾಡಿದ ತಾಣದವ್ರಿಗೆ. ಎಲ್ಲ ರೈತರ ಕುಂದ್ರಿಸಿ ಮಾತಾಡಿದ್ವು ಅಂದ್ರೆ ಮಾತಾಡಿದ್ವು ಅಂದ್ರೆ ತಾಯನ್ನ ಕೇಳಿದ ಊರ್ ಬಿಟ್ಟು ಕಾಸಿ ಫರಾರಿದೆ. ಯಾರು? ರೆಡ್ಡಿ. ಹಿಂದಾಗಡಿ ಹೆಣ್ಮಕ್ಳಿಗ ಇಂತ ಬೇನ್ ಬಿದ್ದ ಕಾಸಿ ಇಂತ ಕೂಲ್ಯ ಮಾಡಿ ಹುಡುಗಿನ ಗಂಡಾಗ ಖಲಾಸ್ ಮಾಡಿಬಿಟ್ಟ. ಎಲ್ಲರಿಗೂ ತರಾಸ ಆಗ್ಯಾದ ನೋಡಿ. ನೀವು ಅಂದ್ರೆ ಬಹಳಷ್ಟು ಹೆಣ್ಮಕ್ಳು ಈ ತಿಂಗ್ ಮಾಡ್ಯಾನ ಅಥವಾ ಮತ್ತೆ ಆತೇನ ದಂಧ ಮಾಡ್ತೀವಿ? ಆತಾನೆ ಊರಿಂದ ಹೇಳ್ತಂದಿದ ಏನ್ರಿ, ಇಲ್ಲಿ ಪಾರ್ಸಲ್ ಮಾಡಿದಾನ್, ತಾಂಡದಾಗ ಹೆಂಗ್ ಮಾಡಿದಾನ್. ಹಣ್ಣು ಸಪ್ಲೈ ಯಾರಿಗೆ ಈ ಕಡೆ ಮಾಡ್ತೀರಾ? ಬಾಂಬೆ ಇಲ್ಲ, ಇಲ್ಲೇ ನಮ್ಮ ಊರಾಗೆ, ನಮ್ ತಾಂಡ, ನಮ್ ಯಾದಗಿರಿದಾಗೆ. ಇದರಿಂದ ದುಡ್ಡು ಗಳಿಕೆ ಮಾಡ್ಯಾನ ಹೆಚ್ಚಿಗೆ. ಏನ್ ಗಳಿಕೆ ಮಾಡ್ಯಾನ ಏನೋ ಅವ್ರಿಗೆ ಗೊತ್ತಿಲ್ಲ. ಅವೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಎಂತ ತರ ಇದರಿಂದ ಸುತ್ತಮುತ್ತ ತಾಂಡದವ್ರ ಮಹಿಳೆಯರಿಗೆ ಏನ ಈ ತರ ಏನೇನು ಅನ್ಯಾಯ ಆಗ್ಯದ ಆತನಿಂತ? ಬಹಳ ಅನ್ಯಾಯ ಆಗ್ಯದ. ಬಹಳ ಅನ್ಯಾಯ. ಎಷ್ಟು ಮಂದಿ ಹೆಣ್ಮಕ್ಳಿಗೆ ಈ ತರ ಅನ್ಯಾಯ ಆಗ್ಯದ? ಈಗ ನೋಡ 3 ಆಯ್ತು ನೋಡ್ರಿ. 3 ಈಗ ನಮ್ ಸ್ವಂತ ತಾಂಡ್ಯಾಗ ಅಂದ್ರೆ 3 ಆಯ್ತು. ಈಗ ಹಿಂಗ್ ಮಾಡಿದಾನೆ ಅವ್ರಿಗೆ ಗೊತ್ತಿಲ್ಲ. ಅವ್ರು ಚಾಮನಹಳ್ಳಿ ತಾಂಡಾನೆ. ಈಗ ನಿಮ್ಮನ್ನ ಈ ಘಟನೆ ಆದ್ರೆ ನಿಮ್ಗೇನಾದ ಅಂಜಿಕೆ? ಏನ್ ಅಂಜಿಕೆ ಅಂದ್ರೆ ಬಡವ್ರು ಎಲ್ಲಿಂದ ದೇಶಾಗ ಹೋಗಿ ಮಾಡ್ಕೊಂಡ್ ತಿಂತಿದ್ವು ಅವ್ರು. ಬಡ್ರ ಹೆಣ್ಮಕ್ಳು, ಬಡವ್ರ ಹೆಣ್ಮಕ್ಳು. ನಮ್ ಹೆಣ್ಮಕ್ಳು ಬ್ಯಾರೆ ಇಲ್ಲ, ಅವ್ರದ್ದು ಬ್ಯಾರೆ ಇಲ್ಲ. 2 ಮನಿ ಜಾಯಿಂಟ್ ಅದ. ಸತಾವಂದು ಹತ್ತಂದು ರೆಡ್ಡಿಂದು. ಅದಾಗ ಅವ್ರ ಅಂಜಲಾಗ ಬಂದ್ ಕಾಸಿ
ಏನ್ ಮಾತು ಕೇಳಿದ್ರೆ ಕೇಳಂಗಿಲ್ಲ, 4 ಮಂದಿ ಬಂದ್ ಕಳ್ಸಿ ಕುಂದ್ರಂಗಿಲ್ಲ. ರೆಡಿ ಈಗ ಎಲ್ಲರೂ ನಿಮ್ಮ ಊರವರಿಗೆ ಎಲ್ಲರೂ ಬಂದಿರಲ್ಲ, ಏನ್ ಆತಂಕ ಅದ, ಏನ್ ಆಗ್ಬೇಕಂತೀರಿ? ಅದರಿಂದ ಅಂಜಿಕೆ ಬರಾಕತ್ತ ಸರ್ ನಮ್ಗೆ. ಈಗ ನೋಡ್ರಿ ಇಂತ ಮಾಡಿ ಹೋಗ್ಯಾನ, ಕೊಲೆ ಮಾಡಿ ಹೋಗ್ಯಾನ. 3 ಆಯ್ತು, 3 ಆಗ್ಯಾದ. ಆ ಕಡೆ ಸದಾನೆ ಮಾಡ್ಬೇಕು. ಇಂತ ಬಂದ್ ಕಾಸಿ ಇನ್ನ ಒಬ್ಬ ಉಳ್ದಾನ. ಅಂದ್ರೆ ಊರು ಆತ ಒಳ್ಳೆ ಬಂದ್ರೆ ನಿಮ್ಮ ಅಂಜಿಕೆ ಅದಲ್ಲ ಅಂಜಿಕೆ ಅದ ಇಡೀ ಊರವರಿಗೆ. ಅಸಲಾಗೆಲ್ಲ ಊರವರಲ್ಲಿ ಬಂದಿವಿ ನಾವು. ಎಲ್ಲಾರು ಬಂದಿಲ್ಲ. ಬಿಡಬೇಡ ಅಂತೀರ ಅದು. ನಿಮ್ಮ ಹೆಸರು ರಾಮು. ಏನ